ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಪಾಕ್ ಮೂಲದ ತಾಯಿ ಮಗ ಅರೆಸ್ಟ್ ಆಗಿದ್ದಾರೆ. ವೀಸಾ ಅವಧಿ ಮುಗಿದಿದ್ರು ಪಾಕ್ಗೆ ಮರಳದ ಹಿನ್ನೆಲೆ ಬಂಧನಕ್ಕೆ ಒಳಗಾಗಿದ್ದಾರೆ. ದಾಸೇಗಾರಿಪಲ್ಲಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಪಾಕ್ ಮೂಲದ ತಾಯಿ ಮಗ 52 ವರ್ಷದ ಫಹಾನಸ್, ಆಕೆಯ ಮಗ ಮೊಹಮ್ಮದ್ ಫರ್ದೀನ್ ಬಂಧಿತರು. ಸದ್ಯಕ್ಕೆ 22 ವರ್ಷಗಳ ಹಿಂದೆ ಇವರು ಭಾರತಕ್ಕೆ ಬಂದಿರ್ತಾರೆ. ವೀಸಾ ಆಧಾರದ ಮೇಲೆ ಫಹಾನಸ್ ಹಾಗೂ ಆಕೆಯ ಮಗ ಆಪರೇಷನ್ ಸಿಂಧೂರ್ ನಂತರ ವೀಸಾ ನವೀಕರಣವೂ ಆಗಿರಲಿಲ್ಲ. ಅಕ್ರಮವಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಹೊಂದಿರುವಂಥ ಆರೋಪ ಇದೆ. ಇಲ್ಲಿ ನಮ್ಮ ನೆಲದವರಿಗೆ ಸಿಗ್ತಾ ಇಲ್ಲ ಈ ಎಲ್ಲ ಫೆಸಿಲಿಟಿ. ಎಷ್ಟೋ ಜನ ಈಗಲೂ ಆಧಾರ್ ಕಾರ್ಡ್ ಇಲ್ಲದೆ ಇದ್ದಾರೆ, ರೇಷನ್ ಕಾರ್ಡ್ ಸಿಗದೇ ಇದ್ದಾರೆ, ವೋಟರ್ ಐ ಡಿನೂ ಇಲ್ಲದೇ ಇದ್ದಾರೆ. ಇದೆಲ್ಲ ಇಲ್ಲದೆ ಬ್ಯಾಂಕ್ ಅಕೌಂಟ್ ಮಾತೇ ಇಲ್ಲ ಬಿಡಿ. ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಂಥವ್ರಿಗೆ ಸಿಗದೇ ಇರೋದು, ವೀಸಾ ನವೀಕರಣವೂ ಆಗಿಲ್ಲ, ಏನೂ ಇಲ್ಲ, ಅಂಥವ್ರಿಗೆ ಸಿಕ್ಕಿದೆ. ಇಂಥದ್ದೊಂದು ಅತಿ ದೊಡ್ಡ ಆರೋಪ ಕೇಳಿಬರ್ತಾ ಇರೋದು. ಹಾಗಾಗಿ ಸದ್ಯಕ್ಕೆ ಪಾಕ್ಗೆ ಮರಳದ ಹಿನ್ನೆಲೆ ಅವರನ್ನು ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಪಾಕ್ ಮೂಲದ ತಾಯಿ ಹಾಗೂ ಮಗ ಪತ್ತೆಯಾಗಿರೋದು, ಜೊತೆಗೆ ಅರೆಸ್ಟ್ ಆಗಿರೋದು. ವೀಸಾ ಅವಧಿ ಮುಗಿದಿದ್ರು ಪಾಕ್ಗೆ ಹೋಗಿಲ್ಲ. ಈ ಹಿನ್ನೆಲೆ ಅವರನ್ನು ಬಂಧಿಸಲಾಗಿದೆ. ದಾಸೇಗಾರಿಪಲ್ಲಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ರು ಪಾಕ್ ಮೂಲದ ತಾಯಿ ಹಾಗೂ ಮಗ 52 ವರ್ಷದ ಫಹಾನಸ್ ಹಾಗೂ ಆಕೆಯ ಮಗ ಮೊಹಮ್ಮದ್ ಫರ್ದೀನ್ ಬಂಧಿತರು. 22 ವರ್ಷಗಳ ಹಿಂದೆ ಇವರು ಭಾರತಕ್ಕೆ ಬಂದಿರ್ತಾರೆ. ಆಪರೇಷನ್ ಸಿಂಧೂರ್ ಆದಮೇಲೆ ವೀಸಾ ನವೀಕರಣ ಆಗಿರಲಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಅಕ್ರಮವಾಗಿ ಇವ್ರಿಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಫೆಸಿಲಿಟಿ ಎಲ್ಲ ಸಿಕ್ಕಿದೆ. ಹೆಂಗೆ ಸಿಕ್ತು ಅನ್ನೋದು ಪ್ರಶ್ನೆ ಅಲ್ವಾ? ನಮ್ಮ ನೆಲದಲ್ಲಿರೋರಿಗೆ ಬಹಳಷ್ಟು ಜನರಿಗೆ ಇಲ್ಲದೆ ಈಗಲೂ ಪರಿತಪಿಸ್ತಾ ಇದ್ದಾರೆ. ಕಚೇರಿ ಟು ಕಚೇರಿ ಅಲಿತಾ ಇದ್ದಾರೆ. ಈ ಡಾಕ್ಯುಮೆಂಟ್ ಇದ್ದರೆ ಆ ಡಾಕ್ಯುಮೆಂಟ್ ಇಲ್ಲ ಅಂತಾರೆ, ಆ ಡಾಕ್ಯುಮೆಂಟ್ ಇಲ್ಲ ಅಂದರೆ ಇನ್ನೊಂದು ಡಾಕ್ಯುಮೆಂಟ್ ಇಲ್ಲ, ಇದೆಲ್ಲ ಇಲ್ಲದೆ ಹೆಂಗೆ ಕೊಡೋಣ ಅಂತಾರೆ. ಅಂಥದ್ರಲ್ಲಿ ಇವ್ರಿಗೆ ಹೆಂಗೆ ಸಿಕ್ತು ಈ ಫೆಸಿಲಿಟೀಸ್ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ.